ನೀ ಜೇರ್ಕರ್ ತವ್ರ ಮನ್ಯಾಗ ಒಂದ್ ವಾರ ಬಿಡುವ ತಿಂಗಳಿದ್ದಪ್ಪ ಅಂತಂದ್ರ ಮಗ್ಲ ಮನಿ ಮಲ್ಲ ಮಾತಾಡ್ತಾಳ. ಏನಂತ್ರಿ? ಸಿರಕ್ನಾಳ್ ಸಕ್ಕಂಬಾಯಿ ಬಂದ್ ಬಾಳ ಸಾಯ್ತ. ಯಾಕೆ ಗಂಡಿಗಿನ್ ಹೊಡೆದು ಹೊಡ್ಸ್ಯಾನೇನೆ? ಗಂಡ ಬಿಟ್ಟಂಗ್ ಕಾಣ್ತಾನ. ಹೌದ್. ಇಲ್ಲ ಮಾ ಬೈದಂಗ್ ಕಾಣ್ತಾನ. ಹೌದ್. ಹಿಂಗೆಲ್ಲ ಚಾಲು ಆಕತ್ತಂಗಿ ನಿನಗ. ನಿನ್ನ ಬಲ್ಲಿ ಬರ್ಲಿದು ಖರೆ ನಿನ್ನ ಕಡ್ಡಿಗೆ ಉರಿಬೇಕಾಗ್ಯದ. ಎಲ್ಲಿ? ಗಂಡನ ಮನೆಗೆ ನಿನ್ನ ಕಡ್ಡಿಗೆ ಉರಿಬೇಕಾಗ್ಯದ. ಹೌದ್. ಕಲ್ಯಾಣ ಕರ್ನಾಟಕ ಪೈಕಿ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಯಾವ್ರಿಪ್ಪ ಇದು? ಹೌದ್ ಹೌದ್. ಕಡನಿ ಗ್ರಾಮದೊಳಗ ಹೌದು. ದಾಸ ಶ್ರೇಷ್ಠ ಭಕ್ತ ಕನಕದಾಸರ ಜಯಂತ್ಯೋತ್ಸವ ನಿಮಿತ್ತವಾಗಿ ಹೌದು. ಇಲ್ಲಿ 2 ಸುಪ್ರಸಿದ್ಧ ಡೊಳ್ಳಿನ ಹಾಡಿಗೆ ಕಾರ್ಯಕ್ರಮವನ್ನು ಸರಾಗರೂಪದಲ್ಲಿ ಸಾಗಿಸಿಕೊಂಡು ಬಂದದ ಆತ್ಮೀಯ ಬಂಧುಗಳೇ. ನಡೆದರಿಪ್ಪ, ಚಂದ ಸಾಗಿ ನಡೆದದ. ಅದಕ್ಕೆ ಜ್ಞಾನಿ ಒಂದು ಮಾತು ಹಿಂಗ ಹೇಳ್ತಾನ, ತಮ್ಮ ಏನ್ ಹೇಳ್ತಾರೆ ಜ್ಞಾನಿಗಳದಂತವ್ರು? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ. ಹೌದು. ಬಲ್ಲವರು ಇದ್ದು ಬಲವಿಲ್ಲ. ಸಾಹಿತ್ಯ ಹಾ ಜಯಂತ್ಯೋತ್ಸವದ ಅಂಗವಾಗಿ ಏನು ಮಾಡ್ಯಾರ ಇಲ್ಲಿ ಹುಡುಗರು ಕೂಡಿ? ಎಲ್ಲಾ ಹಿರಿಯರು ಕೂಡ್ಕೊಂಡು ಯುವಕರು ಕೂಡ್ಕೊಂಡು ಹಾ ಕಡನಿ ಗ್ರಾಮದ ಸಮಸ್ತ ಗುರು ಹಿರಿಯರು ಕೂಡಿಕೊಂಡು ಹೌದು 2 ಸುಪ್ರಸಿದ್ಧ ಡೊಳ್ಳಿನ ಹಾಡಿಕೆ ಕಾರ್ಯಕ್ರಮ ಸದಾಗರೂಪ ಸಾಗಿಸಿಕೊಂಡು ಒಂದು ಪುಣ್ಯಾತ್ಮರೇ. ಚಂದ ನಡೆದವ್ರಿ ರಾತ್ರಿ ಕಾರ್ಯಕ್ರಮ. ಮಗನ ಹಗಲತ್ತ ಹೊರ ತಗೊಂಡೆ ಮಗನ ಇಲ್ಲ, ರಾತ್ರಿ ನಡೆದವ್ ತೋರಲ್ರಿ. ಹಾ ಹೌದಾ? ಈ ಒಂದು ಕಾರ್ಯಕ್ರಮದೊಳಗೆ ಶ್ರೇಷ್ಠರಾಗಿರ್ತಕ್ಕಂತಹ ಯಾರಿ? ನಮ್ಮ ತಂಗಿ ಸ್ವರೂಪದಾಗಿರ್ತಕ್ಕಂಥ ಸರಕನಹಳ್ಳಿ ಗ್ರಾಮದ ಹಾ ಸಕ್ಕು ಅಕ್ಕವ್ರ ಏನ್ ಹೇಳಿದ್ರಿ? ಹೇಳಿದ್ರು ಮಾತು ತಾವೆಲ್ಲರೂ ಕೇಳಿ ಪುಣ್ಯಾತ್ಮರೇ. ಏನಂತ್ರಿ? ಅಣ್ಣ ಮತ್ತು ತಂಗಿ ಮೇಳ ಕೂಡಿಸ್ಯಾರ. ಹೌದು. ಬಹಳ ಅದ್ಭುತ ಕಾರ್ಯಕ್ರಮ ಕೂಡಿಸ್ಯಾರ. ಮತ್ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಏನ್ ಹೇಳಿದ್ರು? ಅಚ್ಚಕಡಿ ಮಾಸ್ತರ್ ಏನ್ ಮಾತಾಡಪ್ಪ ಅಂತಂದ್ರ ಇದು ಕಡನಿ ಗ್ರಾಮದ ಒಂದು ಮನಿ ಮಗನ ಮೇಳ ಇದ್ದಂಗ, ಇದು ಸಕ್ಕಬಾಯಿ ಮೇಳ ಹಿಂಗ ತಿಳ್ಕೊಂಡು ಮಾತಾಡಕತ್ತಾರ. ನನ್ನ ಗಂಡನ ಮನೆ ಕೊಟ್ರ ಇದು ತವ್ರ ಮನಿ ಅಂತ ತಿಳ್ಕೊಂಡ್ರ ಅವ್ರು. ಅಂದ್ರೆ ಇದು ನನಗೂ ತವ್ರ ಮನಿನೇ. ಎಟ್ಟಿದ್ರು ಸಹಿತ ಇದು ನನಗ ತವ್ರ ಮನಿ ಇದ್ದಂಗ ಅದ. ನಮ್ಮ ಅವನ ಮನಿ ಅಂತ ಹೇಳೋಳು ಎತ್ತಿ ಹಾಕಿದ್ದಕ್ಕಿ. ಅದಕ್ಕ ಹೌದು, ನಾನೊಂದು ಮಾತು ಹೇಳೋದೈತಿ. ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ? ನಾ ಹೋಗೋ ಟೈಮ್ದಾಗ ಹೌದು ಒಬ್ಬರ ನನಗ್ ಕೇಳ್ತಾರ, ತಮ್ಮ ನಾಗು ಏನಂತ್ರಿ? ಸರ ನಿನಗ ಮಕ್ಕಳು ಅಟ್ಟದಾವು. ಹಾ ಏನ್ ಹೇಳಿದ್ರಿ ನೀವು? ನನಗ ಮಕ್ಕಳು 4 ಅದಾವ್ರಿ. 4 ಮಂದಿ ಹುಟ್ಟ್ಯಾರ. ನಾನು 4 ಮಕ್ಕಳು. ಖರೆ ಹಡದಿಲ್ಲ ನಾನು. ಅವ್ ನನ್ನ ಮನೆಯಾಗಿರ್ಬಲ್ಲ, ಮತ್ತ ಗಂಡನ ಮನಿಗ್ ಹೋಗುವೆ, ಮಂದಿ ಮನೆಗ್ ಕೊಡೋದಿನಿ ಅಂತಂದ. ಹೌದಾ? ಆಗ ತಂಗಿ ನಿನಗ ತವ್ರ ಮನೆ ಇಲ್ಲ ಅಂದಿಲ್ಲ ನಾನು. ಹೌದು. ಹೌದಾ? ಎಷ್ಟಾದ್ರು ಯಾರ ಮನೆಗೆ ಹೋಗಕ್ಕೆ? ಗಂಡನ ಮನೆಗೆ. ಒಟ್ಟ ಮನೆಗೆ ಹೋಗಕ್ಕೆ ಇಲ್ಲಿ ಪುರಾಟ ಆಗಕ್ಕೆ ಅಲ್ಲ ನೀನು. ಒಟ್ಟ ಗಂಡನ ಮನೆಗೆ ಹೋಗೋದು ಮುಸುರಿ ತಿಕ್ಕುದೇ ನಿನ್ ತಗದ. ತವ್ರ ಮನೆ ನಿನಗ್ ಪುರಾಟ ಆಗೋದಲ್ಲ. ಹೌದು. ನಿನಗೆ ಯಾವ ಮನೆ ಪುರಾಟ ಆಗ್ಬೇಕಾದ? ಗಂಡನ ಮನಿ. ಗಂಡನ ಮನೆಗೆ ನಿನ್ನ ಪುರಾಟ ಆಗೋದು. ಹೌದು. ತವ್ರ ಮನೆ ನಿನಗೆ 18 ವರ್ಷ ಅಟ್ಟೆ. ಅಟ್ಟೆ ಇಲ್ಲಿರೋದು ನೀ. 18 ವರ್ಷ ಆಯ್ತು ನಿನ್ನ ಗಂಡನ ಮನೆನೆ. ನೀ ಜೇರ್ಕರ್ ತವ್ರ ಮನ್ಯಾಗ ಒಂದ್ ವಾರ ಬಿಡುವ ತಿಂಗಳಿದ್ದಪ್ಪ ಅಂತಂದ್ರ ಮಗ್ಲ ಮನಿ ಮಲ್ಲ ಮಾತಾಡ್ತಾಳ. ಏನಂತ್ರಿ? ಸಿರಕ್ನಾಳ್ ಸಕ್ಕಂಬಾಯಿ ಬಂದ್ ಬಾಳ ಸಾಯ್ತ. ಯಾಕೆ ಗಂಡಿಗಿನ್ ಹೊಡೆದು ಹೊಡ್ಸ್ಯಾನೇನೆ? ಗಂಡ ಬಿಟ್ಟಂಗ್ ಕಾಣ್ತಾನ. ಹೌದ್. ಇಲ್ಲ ಮಾ ಬೈದಂಗ್ ಕಾಣ್ತಾನ. ಹೌದ್. ಹಿಂಗೆಲ್ಲ ಚಾಲು ಆಕತ್ತಂಗಿ ನಿನಗ. ನಿನ್ನ ಬಲ್ಲಿ ಬರ್ಲಿದು ಖರೆ ನಿನ್ನ ಕಡ್ಡಿಗೆ ಉರಿಬೇಕಾಗ್ಯದ. ಎಲ್ಲಿ? ಗಂಡನ ಮನೆಗೆ ನಿನ್ನ ಕಡ್ಡಿಗೆ ಉರಿಬೇಕಾಗ್ಯದ. ಹೌದ್. ಕಷ್ಟ ಬರ್ಲಿ ನಷ್ಟ ಬರ್ಲಿ, ಹೌದು, ಕಡನಿ ಊರು ತವ್ರ ಮನೆ ನನಗೆ ಅಲ್ಲ ಅಂದಿಲ್ಲ ನಾವು. ಅಲ್ಲ ಅಂದಿಲ್ಲ ನಾವು. ನೀ ಜೀವನ ಮಾಡಿದೆ ಅದು ಯಾವುದು? ಗಂಡನ ಮನಿ. ಗಂಡನ ಮನೆ ಸ್ವಾರ್ಥಕ್ಕ ಇವ ಎಷ್ಟು ಹೊಡಿಲಿ ಬಡಿಲಿ ಕಡಿಲಿ ಇವನಿಗೆ ಯಾವುದು ಇಲ್ಲೇ ಇರೋದು. ಅವ ಇದೇ ಮನಿನೇ ಇವನಿಗೆ. ಕಣ್ಣಿ ಊರೇ ಇವನಿಗೆ. ಕಣ್ಣಿ ಊರೇ ಇವನಿಗೆ. ಅದಕ್ಕಿರ್ಲಿ ವ್ಯತ್ಯಾಸ ಏನು ಮಾಡಂಗಿಲ್ಲ. ಹೌದು. ಯಾಕಂತ ಕೇಳಿ 2 ಮನಿ ಮಕ್ಕಳೇ ತಿಳಿನ ಒಂದೇ ಮಾತು ಹೇಳಿ ನಿನಗ. ಹೌದು. ಕಡನಿ ಗ್ರಾಮದ ಮೇಳ ಬೇರೆ ಅಲ್ಲ, ಸಿರಕನಹಳ್ಳಿ ಗ್ರಾಮದ ಮೇಳ ಬೇರೆ ಅಲ್ಲ. ಹೌದು. ಇವೆರಡೂ ಮೇಳ ಒಂದೇ ಅದಾವು. ಆದ್ರೂ ಸಹಿತ ಇಲ್ಲೇನಪ್ಪಾ ಅಂತ ನಿಮ್ಮ ಸಿರಕನಹಳ್ಳಿ ಊರ, ಇವ್ರದು ಕಣ್ಣಿ ಊರ, ಕಡನಿ ಊರ, ನಿಮ್ಮದು ಇಂಡಿ ತಾಲೂಕ, ಇದು ಕಲಬುರಗಿ ತಾಲೂಕ. ಅದಕ್ಕೆ ತಮ್ಮ ಇದು ಬೇರೆ ಏನಪ್ಪಾ ಅಂತಂದ್ರೆ ಬೇರೆ ಬೇರೆಗಳದಾವ್. ಅದ್ರ ಮನುಷ್ಯ ಜನ್ಮ ಹುಟ್ಟಿ ಬಂದ ಬಳಿಕ ನಾವು ಪರಮಾತ್ಮನ ಸೇವಾ, ಗುರುನಾಥನ ಸೇವಾ, ಮಹಾತ್ಮರ ಸೇವಾ, ಸಂತರ ಸೇವಾ, ಪುಣ್ಯಾತ್ಮರ ಸೇವಾ
ಮಾಡಿ ನಾವು ತಲೆನ ಆಗ್ಬೇಕಾಗ್ಯದ. ಹೌದು ಭೂಮಿಗೆ ಬಂದ ಮೇಲೆ ನಾವು ಇನ್ನೊಬ್ಬರಿಗೆ ಮೋಸ ಮಾಡಬೇಡ, ಮಾಡಬೇಡ. ಇನ್ನೊಬ್ರಿಗೆ ಕೆಟ್ಟದನ್ನ ಮಾಡಬೇಡ, ಹೌದು ಇನ್ನೊಬ್ರಿಗೆ ಅನ್ಯಾಯ ಮಾಡಬೇಡ, ಹೌದು ಇನ್ನೊಬ್ರಿಗೆ ತುಚ್ಚ ಮಾತಾಡಬೇಡ, ಹೌದು ಇನ್ನೊಬ್ರು ನೋಡಿ ಆಸೆ ಪಡಬೇಡ, ಹೌದು ಇನ್ನೊಬ್ಬರ ಆಸ್ತಿ ಮೇಲೆ ಎಂದು ಕಣ್ಣು ಹಾಕಬೇಡ. ಹೌದಾ ಭಗವಂತ ನಿನಗೆ ಎಟ್ಟ ಕೊಟ್ಟ ನೋಡು, ಅಟ್ರದಾಗೆ ಅದ್ರಾಗ ಊಟ ಮಾಡು, ತೃಪ್ತಿ ಪಡು. ನಿನಗೆ ಭಗವಂತ ಒಂದು ರೊಟ್ಟಿ ಕೊಡ್ತಾನ, ನಿನ್ ಜನ್ಮ ಸ್ವಾರ್ಥಕ ಆಗ್ತದ. ಆಗತ್ತದ ಇನ್ನೊಬ್ರು ಆಸೆ ಪಟ್ಟಿ ಏನ್ ಹಾಕದ್ರಿ ನೀನ್ ಆಸೆ ನಿರಾಶೆ ಆಗ್ತದ. ಹೌದಾ ತಿಮ್ಮ ಸಾಯಲ ಮಗನ, ಮನ್ಯಾನ ತಮ್ಮೇ ಸಾಯ್ತಾನೆ ಹೊರತಾಗಿ ತಿಮ್ಮ ಸಾಯಂಗಿಲ್ಲ. ಹೌದು ಹೌದು ಇದು ತಲೆಯಾಗಿರ್ಲಿ. ಹೌದು ಅದಕ್ಕೆ ಇಲ್ಲಿ ಕೂಡಿರ್ತಕ್ಕಂತ ನಮ್ಮ ಅವ್ವಗಳಿಗೆ, ಹಾ ನಮ್ಮ ಅಣ್ಣಗಳಿಗೆ, ಹಿರಿಯರ ಒಂದು ಮಾತು ಹೇಳದೈತೆ ಪುಣ್ಯಾತ್ಮರೇ. ಏನಂತ್ರಿ? ಈ ಭೂಮಿ ತಲೆ ಮೇಲ, ಈ ಭೂಮಿ ತಲಿ ಮೇಲ ಮಾನವ ಮನುಷ್ಯ ಜನ್ಮ ಭೂಮಿಗೆ ಬಂದ ಮೇಲ ಹೌದು ತಮ ನಾವೆಲ್ಲ ಹೊಲ ಮನಿ ಹೆಂಡ್ರು ಮಕ್ಕಳು ನನ್ನವ್ರ ಬಿದ್ದು ಒಡ್ಡಾಡಕತ್ತೇವೆ. ಇಲ್ಲಿ ಒದ್ದಾಡ್ಲಕತ್ತೇವ್ ನಂದ್ ಅಂತೇಳಿ ಅದ್ರಾಗ ಏನ್ ಮಾಡಕತ್ತೇವ್ ನಾವು? ಏನ್ರಿ? ಕಾಶಿಗೆ ಹೋಗ್ತೇವ್, ಹೌದು ಶ್ರೀಶೈಲಕ್ಕೆ ಹೋಗ್ತೇವ್, ಹೋಗ್ತೇವ್ ಕೇದಾರಿಗೆ ಹೋಗ್ತೇವ್, ಹೌದು ಪಂಡಾರಪುರಕ್ಕೆ ಹೋಗ್ತೇವ್, ಹೋಗ್ತೇವ್ ಹೌದು ಗೋಕರ್ಣ ಹೋಗ್ತೇವ್, ಹೌದು ಉಳಿವಿ ಹೋಗ್ತೇವ್, ಹೌದು ತಿರುಪತಿ ಹೋಗ್ತೇವ್, ಹೌದು ಹೌದಿಲ್ಲ? ಹೌದು ಇಟ್ಟೆಲ್ಲ ಕ್ಷೇತ್ರ ತಿರುಗಾಡ್ಕೊಂಡ್ ಬರ್ತೇವ್. ಹಾ ಯಾಕೆ ಹೋಗ್ತೇವು? ಯಾಕ್ರಿಪ್ಪ? ಆ ದೇವರ ಪುಣ್ಯಾತ್ಮ ದರ್ಶನ ಮಾಡಿದ್ರ ಹೌದು ನಮಗ ಪುಣ್ಯ ಬರ್ತದ ಅಂತ ನಾವು ತಿಳ್ಕೊಂಡು ಹೋಗ್ತೇವ್. ಹೋಗ್ತೇವ್ರಿಪ್ಪ. ಹೌದಾ? ಹೌದು ಇವೆಲ್ಲ ಕಾಶಿಗಿ, ಕೇದಾರಿಗೆ, ಶ್ರೀಶೈಲ, ಪಂಡರಪುರ, ಹೌದು ಧರ್ಮಸ್ಥಳ, ಉಡುಪಿ ಹಾ ಇವೆಲ್ಲಾ ತಿರುಗಾಡಿ ಬರ್ಬೇಕಂದಾಗ ಎಷ್ಟು ಪುಣ್ಯ ಬರ್ತದ ನೋಡು. ಎಷ್ಟು ಬರ್ತದ ನೋಡು. ಇಟ್ಟೆಲ್ಲ ಏನ್ ಬರ್ತದ? ತಿರುಗಾಡಿ ಪುಣ್ಯ ಬರ್ತದ ನೋಡು. ಎಲ್ಲಿ ಮಾಡ್ಬೇಕು? ಕರೆ ಎಲ್ಲಿ ಮಾಡ್ಬೇಕಂದ್ರ ನಾವು ಹಾ ಇವೆಲ್ಲಾ ಕ್ಷೇತ್ರ ತಿರುಗಾಡಿಕಿನ ಪೂರ್ವದಲ್ಲಿ ಹೌದು ನೀ ಎಲ್ಲೆಲ್ಲಿ ಹೋಗ್ಬೇಡ. ಎಲ್ರಿ? ನೀ ಮುಂಜಾನೆ ಜಳಕ ಮಾಡಿ ಮಾಡಿ ನಿನ್ನ ಮನ್ಯಾಗ ಹುಚ್ಚಿರ್ಲಿ, ಹುಳುಕಿರ್ಲಿ, ಕೆಟ್ಟಿರ್ಲಿ, ದುಷ್ಟಿರ್ಲಿ, ಇರ್ಲಿ ಅದು ತಾಯಿ ತಂದೆ ಪಾದಕ್ಕೆ ನಮಸ್ಕಾರ ಮಾಡು, ಅಷ್ಟೇ ಪುಣ್ಯ ಬರ್ತದೆ. ವಿನಂತಿ ಮಾಡ ಮಗನ. ಹೌದಾ? ಹೌದು ಇವೆಲ್ಲಾ ತಿರುಗಾಡಬೇಡ. ಅದಕ್ಕೆ ತಾಯಿ ತಂದೆ ಬಿಟ್ಟು ಇನ್ನು ದೇವರಲ್ಲಿ ಜಗತ್ತಿನಾಗತ್ ಹೇಳ್ತಾರ. ಹೇಳ್ರಿಪ್ಪ. ಯಾಕೆ ಹೇಳ್ತಾರ ಈ ಮಾತದ್ ಕೇಳಿದ್ರ? ಯಾಕ್ರಿ? ಒಂದ ದಿನ ಏನ್ ಮಾಡಿದ, ಪಂಡಾರಪುರದ ಇಟ್ಟೋಲ ಏನ್ ಮಾಡಿದ್ರಿ? ಪುಂಡಲಿಕ್ಕನ ಮನೆಗೆ ಹೋದ ತಮ್ಮ. ಪುಂಡಲಿಕ್ಕನ ಮನೆಗೆ ಹೌದಾ? ಸಾಕ್ಷಾತ್ ಪಂಡರನಾಥ ಹೌದು ಪುಂಡಲಿಕ್ಕನ ಮನೆಗೆ ಹೋಗಿ ನಿತ್ತು, ಕೊರನತ್ತು ಹೊರಗೆ ನಿತ್ತು. ಹಾ ಏ ಪುಂಡಲಿಕ, ಏ ಪುಂಡಲಿ ನಾ ಸಾಕ್ಷಾತ್ ಪಂಡರನಾಥ ಬಂದಿನ ಹೊರಗೆ ಬಾರು ಅನ್ನತ್ತ. ಹೌದು ಅವಾಗನ್ನಂತ ಪುಂಡಲಿಕ, ಏನಂತ್ರಿ? ಯಪ್ಪ ಹಾ ನೀ ಪಂಡರನಾಥರ ಇರು, ಹೌದು ಇಟ್ಟೋಲರ ಇರು, ಇರು ನೀ ಸಾಕ್ಷಾತ್ ಭಗವಂತ ಇರು. ಕರೆ ಹೌದು ನಾ ಹೊರಗೆ ಬರಂಗಿಲ್ಲ. ಹೌದು ಯಾಕೆ ಬರಂಗಿಲ್ಲ? ಯಾಕ್ರಿ? ನನ್ನ ಹಡದ ತಾಯಿ ತಂದೆ ಕಾಲು ಒತ್ತಾಕತ್ತೀನಿ. ಹಾ ನನ್ನ ತಾಯಿ ತಂದೆ ಕಾಲು ಒತ್ತುದ ಆಗುತ್ತಾನೂ ಹೌದು ನಾ ಹೊರಗೆ ಬರಂಗಿಲ್ಲ ಅಂದ. ಹೌದು ಹೌದು ನೋಡ್ರಿ, ವಿಚಾರ ಮಾಡ್ರಿ ಪುಣ್ಯಾತ್ಮರೇ. ಹಾ ಸಾಕ್ಷಾತ್ ಭಗವಂತ ಮನಿ ಮುಂದೆ ನಿತ್ತಾನ, ನಿಂತಾನ. ದೇವ್ರ ಮನಿ ಮುಂದೆ ನಿತ್ತಾನ, ಹೌದು ನಿತ್ತು ಒದ್ರಾಕತ್ತಾನ. ಪುಂಡಲಿಕ್ಕಿಗ ಪುಂಡಲಿಕ್ ಬರಂಗಿಲ್ಲಂತಾನ. ಅಲ್ಲ ಅಂದನು. ಅವನ ಶಿಷ್ಯರಂದ್ರು ಪಂಡರನಾಥಗ, ಹಾ ಏನಂತಾರ್ರಿ? ಗಂಧಗಪ್ಪ ಹಾ ನಿನ್ನ ಸಲುವಾಗಿ ಕೋಟ್ಯಾನು ಕೋಟಿ ಮಂದಿ ಬರ್ತಾರ ಭಕ್ತರು, ದಿಂಡಿ ತಗೊಂಡು ಬರ್ತಾರ, ಉಪವಾಸ ಬರ್ತಾರ, ವನವಾಸ ಬರ್ತಾರ, ಹೌದು ನಿನ್ನ ದರ್ಶನಕ್ಕಾಗಿ ಬರ್ತಾರ. ಪಾದಯಾತ್ರೆ ಬರ್ತಾರ. ನಿನ್ನ ಮನಿತಾನ ಬಂದ್ರು, ನೀ ಅವನ ಮನಿತಾನ ನೀ ಬಂದ್ರು, ಹಾ ಹೊರಗೆ ಬರಂಗಿಲ್ಲಂದ್ರ ಹೇಸಿ ಶಿಕ್ಷೆ ಅದನ, ಹೋಗು ನಡಿ ಅಂದ್ರ ಅವ್ರು. ಹೌದಾ? ಅವಾಗಂದ ಪಂಡರನಾಥ್ ಇಟ್ಟೋಲ, ಏನಂತ್ರಿ? ಏ ತಮ್ಮ ಅವ್ರೇನ್ ಬರ್ತಾರಲ್ಲ ಹಾ ಅವ್ರೆಲ್ಲ ಢಾಂಬಿಕ್ ಭಕ್ತರು ಅಂದವ. ಹೌದು ಭಕ್ತವಂತರ ಅಲ್ಲವ್ರು. ಅದು ನಿಜವಾದ ಭಕ್ತರಲ್ಲ, ಹೌದು ಅವ್ರು ಢಾಂಬಿಕ್ ಅದಾರ. ಹೌದು ನಿಜವಾದ ಭಕ್ತ ಯಾರದಾರ? ಯಾರು? ಇಲ್ಲೇ ಅದರ ತಡಿ ಅಂದ. ಮತ್ತೊಮ್ಮೆ ಓದರದ ಅವನಿಗೆ. ಹೌದು ಯಾರಿಗಿ? ಯಾರಿಗ್ರಿ? ಪುಂಡಲಿಕ್ಕಿಗೆ ಹೊರಗೆ ಬಾರು ಅಂದವ. ಹಾ ಏ ಪುಂಡಲಿಕ್ ಹೊರಗೆ ಬಾರು ಅಂದವ. ಅವಾಗ ಏನ್ ಅವಾಗ ಹೇಳ್ದ ಪುಂಡಲಿಕ, ಏನಂತ್ರಿ? ಏ ಭಗವಂತ, ಹಾ ನೀ ದೇವರ ಸಾಕ್ಷಾತ್ ಪಂಡರನಾಥ್ ಬೆಕ್ಕದಮಿರು. ಇರು. ಖರೆ ನನ್ನ ಮನೆ ಮುಂದೆ ನಿನ್ನ ಕುಂದ್ರು ತ್ರಾಸ ಆಕಿತ್ತಂದ್ರ ಹಾ ಏನಪ್ಪಾ ಅಂತ ಕೇಳಿದ್ರ ನಾ ಬರೋ ತಡಾಕದ. ಹೌದು. ನನ್ನ ತಾಯಿ ತಂದೆ ಬಿಟ್ಟು ಇನ್ನು ದೇವ್ರ ಜಗತ್ತಿನಾಗ ಇಲ್ಲ ನಿನಗೆ ಅವಸರಿಲ್ಲ ಆಗೋದಿಲ್ಲಪ್ಪ ಅಂತಂದ್ರ ನಾ ಇಟ್ಟಂಗಿ ಹೋಗಿದ್ದೀನಿ. ಇಟ್ಟಂಗಿ ಮೇಲೆ ತಿಳ್ಕೊಂಡು ಇಟ್ಟಂಗಿ ಹೋಗದಾನ ಇನ್ನಾದ್ರೂ ಪಂಡರನಾಥ. ಪಂಡರಪುರ ಇಟ್ಟಂಗಿ ಮೇಲೆ ಇತ್ತಾನ ಪುಣ್ಯಾತ್ಮರೇ. ಇದು ತಾಯಿ ತಂದೆ ಬಿಟ್ಟು ದೇವ್ರು ಬರಂಗಿಲ್ಲ ಅಂತ ಹೇಳ್ದ. ಹೌದಾ? ತಾಯಿ ತಂದಿನ ದೇವ್ರತೆ ತಿಳ್ಕೊಂಡ ಯಾರು? ಯಾರು? ಪುಂಡಲೀಕ. ಹೌದು ಹೌದು ಸಾಕ್ಷಾತ್ ಭಗವಂತ ಬಂದ್ರು ಹೊರಗೆ ಬರ್ಲಿಲ್ಲ. ಬರ್ಲಿಲ್ಲ. ಖರೆ ನಿನ್ನ ಮನೆಗೆ ಇವತ್ತು ಮಾಳಂಗಿನ ಬಂದ್ರ, ಹಾ ಶಂಕರ್ಲಿಂಗ್ ಬಂದ್ರ ಹೌದು ಬಿಟ್ಟು ಬರ್ತೀರ ಮಗನ ಅವ್ವ ಅಪ್ಪನ? ಬಿಟ್ಟು ಬರ್ತೇವ್ ನಾವ್. ಈಗಿನ ಜನರಸನೆ ಹಂಗೆ ಅದಾರಿ. ಜಿಗದ್ ಬಂದ್ ಬಿಡ್ತೀವಿ. ಹೌದು ದೇವ್ರ ಬರ್ತಾನಂದ್ರ ಬಹಳ ಶ್ರೀಮಂತ ಬೇಡ, ರೊಕ್ಕ ಬೇಡದು, ಹೌದು ಹೊಲ ಮನೆ ಹಿಡಿದ್ ಹಿಂಗ್ ಕೇಳ್ತೀನಿ ಆಗು ನೀನು. ಹೌದು
ಕರಿ ಹಂಗ ಪುಂಡಲಿಗ್ನಾಗ ಬರಂಗಿಲ್ಲ ಹೊರಗ ಬರ್ಲಿಲ್ರಿಪ್ಪ. ಹೌದ್ ಅದಕ್ಕೆ ಎಲ್ಲಿ ಪುಣ್ಯ ಆತ್ಮರೆ ಹೌದ್ ಮನುಷ್ಯ ಜನ್ಮ ಹುಟ್ಟಿ ಬಂದ ಬಳಕ ಹೌದ್ ನೀವು ತಾಯಿ ತಂದಿ ಸೇವಾ ಮಾಡ್ಬೇಕಾಗ್ಯದ. ಮಾಡ್ಬೇಕ್ರಿಪ್ಪ. ಭೂಮಿ ಋಣ, ಅನ್ನದ ಋಣ, ಹೌದ್ ಗುರುವಿನ ಋಣ, ತಾಯಿ ತಂದ ಋಣ ಮುಟ್ಟಿಸ್ಬೇಕಾಗ್ಯದ. ಹೌದು ಅದಕ್ಕಿರ್ಲಿ ಹಳೇನು ಮಾತಾಡ್ಲಾರ್ದೆ ಹೌದು. ಒಳ್ಳೆ ಕಲಾವಿದರು, ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂತ ಹಾ ಹಾ ಮುಗಳಾಳ ಸುಮಿತ್ರಬಾಯಿ ಶಿಶುಮಕ್ಕಳು ಹೌದಾ ನಮ್ಮ ಸಿರುಕನಾಳಿ ಸಿಕ್ಕುಬಾಯಿ ಕೂಡ ಬಹಳ ಒಳ್ಳೆ ಹಾಡನ್ನ ಹಾಡ್ತಕ್ಕಂತ ಹಾಡ್ತಾರ್ರಿ. ಕಲಾವಿದೆ. ಹೌದ್ ಆಕಿಗೆ ಒಂದು ಮಾತು ಕೇಳೋದೈತಿ ಇಲ್ಲಿ. ಏನ್ ಕೇಳ್ಬೇಕಂತ್ರಿ ಅಕ್ಕಗ? ಏನು ಧೈರ್ಯದ ವಿಚಾರಪ್ಪ ಅಂತ ಕೇಳಿದ್ರ ಏನ್ರಿ? ಇವತ್ತೆರಡೂ ಮಹಳಿಂಗ್ರಾಣಿ ಮೇಳದಾವ್. ಹೌದ, ಅಣ್ಣ ತಂಗಿ ಮೇಳ ಅದಾವು. ಹೌದಾ? ಹೌದ್ ಒಂದು ಕಣ್ಣಾಗ ನೀರು, ಒಂದು ಕಣ್ಣಾಗ ರಕ್ತ ಅದ. ಅದಾರಿ. ಒಂದು ಕಣ್ಣಿಗೆ ನೋಡಿದ್ರೆ ಇನ್ನೊಂದು ಕಣ್ಣಿಗೆ ಪಟ್ಟ ಆಗ್ತದ. ಅಕ್ಕದ. ಹೌದಾ? ಹೌದ್. ಇಲ್ಲಿ ಏನಪ್ಪಾ ಅಂತ ಕೇಳಿ ಗುರುನಾಥ್ ಮಾಸ್ತಾರು ಹಾ ಹಾ ದೊಡ್ಡವರಿದ್ರು, ಅಣ್ಣನ ಸ್ವರೂಪ ಇದ್ರು, ಹೌದ್. ಇವ್ರಾಗೆ ಕೂತು ನನಗೆ ಕೇಳ್ತಾರ ಹಿಂಗೆ ಅನ್ನಬಹುದು ನೀವು. ನೀ ತಪ್ಪು ತಿಳ್ಕೊಬೇಡಕ್ಕ ಮತ್ತ. ಯಾಕಂತ ಕೇಳಿದ್ರ ಸಭಾ ಚಿಕ್ಕದ್ರ ಬಾಳ ಚೊಕ್ಕದ. ಹೌದ್ ಯಾಕಂದ್ರ ಅಕ್ಕಾದ್ರ ಉಂಡೋಗು ಹಾ ಲೆಕ್ಕಕ್ಕೆ ಬಂದ್ರ ಕೊಟ್ಟು ಹೋಗುತ್ತದ. ಹೌದ್ ಅಕ್ಕಾದ್ರ ಉಂಡು ಲೆಕ್ಕಕ್ಕೆ ಬಂದ್ರೆ ಕೊಟ್ಟು ಹೋಗೋದೈತಿ. ಹೌದ್ ಅದಕ್ಕೆ ಇಲ್ಲಿ ಏನು ಕೇಳದಪ್ಪ ಅಂತ ಕೇಳಿದ್ರ ಏನ್ರಿ? ನೀವೆಲ್ಲರೂ ಕೂಡ ಒಂದು ಪ್ರಶ್ನೆ ಮಾಡತ್ತ ಜನರ ಚಪ್ಪಾಳೆ ಕೊಟ್ರಪ್ಪ ಅಂತಂದ್ರ ನಮ್ಮ ತಂಗಿಗೊಂದು ಪ್ರಶ್ನೆ ಅದ. ಹೌದ್ ಬರ್ರ. ಹಾ ಹೌದ್ ಏನಪ್ಪಾ ಅಂತ ಕೇಳಿದ್ರ ಏನ್ರಿ? ನಮ್ಮ ತಂಗಿಗೊಂದು ಮಾತು ಕೇಳದೈತಿ. ಏನ್ರಿಪ್ಪ? ಉರಿಮಾರಿ ದೇವರು, ಕರಿಮಾರಿ ಕೈಲಾಗ ಹರಡುಗಿತ್ಯ ದೇವರು, ಸೋಮಘಾತಕ ದೇವರ, ಹಾ ಹಾ ಅಲ್ಲದವಗಾರ ದೇವರ, ಗಾಂಜಕೋರ ದೇವರ, ಜೋಕುಮನಿ ದೇವರ, ಹೌದ್ ನನ್ನಪ್ಪ ಹಾ ಬೀರು ದೇವರ ಸೇವೆ ಯಾರು ಮಾಡಿದ್ರು? ಶುದ್ಧ ಮಾಳಿಂಗರಾಯ. ಮಾಡ್ತಿದ್ರಿಪ್ಪ. ಸಾಣಿಗೆ ವೀರ ಸವದ ಸಿರುವಣ್ಣ ಕೊಟ್ಟಾಗಿ ನೆವದ ಹೌದು ಗುರುನಾಥನ ಕಾಲಾಗ ದಾಸಾನ ದಾಸಾಗಿ ದುಡ್ದ ಹೌದ್ ಏಳ ಹಿಂಡಿನ ಭಾಗ್ಯ ಕಾಯ್ತದ ಯಾರು? ಶುದ್ಧ ಮಾಳಿಂಗರಾಯ. ಹೌದ್ ಹೌದ್ ಬಟ್ಟಲ ಕೆರೆ ಮೇಲ ಏನ್ ಮಾಡ್ದ? ಮರಿ ದೊಡ್ಡಿತ್ತು, ಬೀಜ ಗುದ್ದಿ ಮೇಲೆ ಕುರಿ ದೊಡ್ಡಿತ್ತು. ಹೌದ್ ಮರಿ ಬಾಯಿ ನೋಡಿ ಉಳುತ್ತಿದ್ದ, ಹೊಟ್ಟಿ ನೋಡಿ ಹಾ ಮಾಳಿಂಗರಾಯ ತೆಕ್ಕಿ ಬಿಡದ ಮಕ್ಕಳನ್ನ ಆಡಿಸ್ತಿದ್ದ. ಹೌದ್ ಹೌದು ಹೌದಾ? ಹೌದ್ ಇಟ್ಟೆಲ್ಲಾ ಮಾಡ್ಕೋತ ಬರ್ತಿದ್ದ ಶುದ್ಧ ಮಾಳಿಂಗರಾಯ. ಭಾಗ್ಯದ ಹಿಂಡಿನ ಮೇಲೆ ಬಹಳ ಪ್ರೇಮ ಇದ್ದ. ಹೌದ್ ಹೌದು. ಈ ಸದ್ಯ ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಮುಂಡಾಸ ಆಗ್ತದೆ. ಸದ್ಯ ಶಿವ ಪಾರ್ವತಿ ಅವರು ಬಂದು ದರಗಿಳಿದು ಬಂದು ಇಂತ ಕೆಟ್ಟ ಕಲಿಯುಗದೊಳಗ ಹೌದಾ ಸಾಕ್ಷಾತ್ ಭಗವಂತಗ ಮುಂಡಾಸ ಮಾಡ್ತಾರ, ಮಾಳಿಂಗರಾಯಿಗೆ ಮುಂಡಾಸ ಮಾಡ್ತಾರ ಪುಣ್ಯಾತ್ಮರೇ. ಹೌದ್ ಇದು ಎಂದೂ ನಾವು ನೋಡ್ಲಾರ್ದಂತದ್ದು. ಹೌದಾ ಯಾಕಂದ್ರೆ ನಾವು ನೋಡಕತ್ತೇವಪ್ಪ ಅಂದ್ರೆ ನಮ್ಮಲ್ಲಿ ಪೂರ್ವ ಜನ್ಮದ ಪುಣ್ಯದ ಫಲ ಅದ. ಹೌದು ಅಂತ ಸದ್ಗುರುನಾಥನ ಜಾತ್ರೆ ಸಿದ್ಧ ವರ್ಷಕ್ಕೊಮ್ಮೆ ಆಗ್ತದೆ. ಆಗ್ತದ್ರಿಪ್ಪ. ಮುಂಡಾಸ ದರ್ಶನ ಎಲ್ಲರಿಗೂ ಇರ್ತೈತಿ. ಹೌದ್ ಕೋಟ್ಯಾನು ಕೋಟಿ ಭಕ್ತರ ದರ್ಶನ ಮಾಡ್ಕೋಕ್ ಬರ್ತಾರ ಪುಣ್ಯಾತ್ಮರೇ. ಹೌದು. ಇಲ್ಲಿ ಏನು ಕೇಳಿದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಮಾಳಿಂಗರಾಯ ಭೂಮಿಗೆ ಬಂದ ಮೇಲೆ ಒಂದು ಹುಲ್ಲು ಕಡ್ಡಿಗೆ ಸತ್ಯ ನೋವು ಮಾಡಿಲ್ಲ. ಮಾಡಿಲ್ಲ ಮಾಡಿಲ್ಲ. ಯಾರಿಗೆ ಕೆಟ್ಟದ್ದನ್ನ ಮಾಡ್ಲಿಲ್ಲ. ಹೌದ್ ಹೌದಾ? ಹೌದು. ಸಪ್ತ ಕುರಿ ಹೊತ್ತು ಮಾರತ್ ಹೇಳ್ದ ಯಾರಿ? ಸಿದ್ಧ ಮಾಳಿಂಗರಾಯ. ಹೌದ್ ಕರೆ ನಾವು ಏನು ಮಾಡಕತ್ತೇವು? ಏನ್ ಮಾಡ್ಲತ್ತೇವ್ರಿ? ನಮ್ಮ ಹಲ್ಲು ಚಟಗೋಸ್ಕರವಾಗಿ ಸತ್ತ ಕುರಿ ತಿರ್ಲಾಕ್ ಚಾಲು ಮಾಡಿದೆವು. ಹೌದಾ? ಈಗ ನಮ್ ಜನರೇಷನ್ ಬಂದು ನಮ್ ಜನರೇಷನ್ ಬಂದು ಹೌದ್ ಸತ್ತ ಕುರಿ ಹೊತ್ತು ಮಾರು ಹಾ ಅದನ್ನ ತಿನ್ಬೇಡತ್ತೇನು ಯಾರು? ನಮ್ಮಪ್ಪ ಸಿದ್ಧ ಮಾಳಿಂಗರಾಯ. ಹೌದ್ ಹೌದ್ ನಿಮ್ಮ ಚಟಗೋಸ್ಕರವಾಗಿ ನಾವೇನ್ ಮಾಡಕ ಅದನ್ನ ಹರ್ಕೊಂಡು ತಿರ್ಲಾಕತ್ತೇವು. ಹೌದ್. ಇಲ್ಲಿ ಏನು ಕೇಳುದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಸಿದ್ಧ ಮಾಳಿಂಗರಾಯನ ಜಾತ್ರೆ ಪ್ರತಿ ವರ್ಷನೂ ಆಗ್ತದ. ಆಗ್ತದ. ಹೌದಾ? ಹೌದ್ ಹಾಲು ಹಳದಾಗ ಹಾ ಜಾತ್ರೆ ಆಗೋ ಟೈಮ್ದಾಗ ಹಾಲು ಹಳದಾಗ ಹೌದ್. ಏನಪ್ಪಾ ಅಂತ ಕೇಳಿದ್ರ ಏನ್ರಿ? ಅಲ್ಲಿ ಒಂದು ಬೊಗಣಿ ಅನ್ನ ಆಹಾ ಮತ್ತು ಮರಿ ಆವತ್ತಿ ಹೌದ. ಸದ್ಯ ವರ್ಷಕ್ಕೊಮ್ಮೆ ಹಳದಾಗ ಹಳದಾಗ ಕೊಡ್ತಾರ. ಹೌದ. ಅದು ಯಾರಿಗ್ ಕೊಡ್ತಾರ? ಎದ್ರ ಸಂಬಂಧ ಕೊಡ್ತಾರ? ಹೌದ್. ಎದಕ್ಕೋಸ್ಕರ ಕೊಡ್ತಾರ? ಯಾಕಂತ ಕೇಳಿದ್ರೆ ಮಾಳಿಂಗರಾಯನ ಜಾತ್ರೆ ಒಳಗ ಅವ ಏನಪ್ಪಾ ಅಂದ್ರೆ ಸತ್ತ ಕುರಿ ಹೊತ್ತು ಮಾರತ್ತೇನ ಹಿಂಸೆ ಮಾಡ್ಲಿಲ್ಲ, ಹೌದ, ಪ್ರಾಣಿ ಹಿಂಸೆ ಮಾಡ್ಲಿಲ್ಲ ಮಾಳಿಂಗರಾಯ. ಮಾಡಿಲ್ಲ. ಅಂತವ್ರು ಜಾತ್ರೆ ಒಳಗ ಹೌದು ಸಾಕ್ಷಾತ್ ಭಗವಂತ ಮುಂಡಾಸ ಮಾಡುವಂತ ಸಂದರ್ಭದೊಳಗ ಹೌದ್. ಅಲ್ಲಿ ಹಾಲು ಹಳದಾಗ ಸದ್ಯ ಆ ಕೊಡ್ತಾರ. ವರ್ಷಕ್ಕೊಮ್ಮೆ ಇನ್ನಾದ್ರೂ ಐತಿ ಪದ್ಧತಿ. ನೋಡ್ಲಕ್ ಹೋದ್ರೆ ಸಿದ್ಧಾಂತ ಸಿಗ್ತಾ ಇತ್ತು ಜಾತ್ರೆಗೆ. ಅದರ ಸಂಬಂಧ ಕೊಡ್ತಾರ. ಹೌದ್. ಕಾರಣ ಏನು? ಯಾಕಂದ್ರ ನಮ್ಮ ಮಾಳಿಂಗರಾಯರೇ ಇದನ್ನ ಮಾಡಬೇಡ ಅಂತ ಹೇಳ್ಯಾನ. ಖರೆ ಅಲ್ಲಾರ ಸಂಪ್ರದಾಯ ಮಾಡ್ಕೊತ ಬರಕತ್ತಾರ. ಬಂದಾರ ನಡೆದವ. ಇದು ಎದ್ರ ಸಂಬಂಧ ಏನ ಕಾರಣ ಅಂತಕ್ಕಂಥದ್ದು ಇದು ಹಾಲು ಮತ್ತದ ಒಂದು ಪದ್ಧತಿ ಒಳಗ. ಯಾಕಂದ್ರ ಜಾಡಿಗೆ ಬಟ್ಟು ಬರ್ಲಾರ್ದಂಗ, ಕುಲಕ ದಕ್ಕಿ ಬರ್ಲಾರ್ದಂಗ ನಮ್ಮ ಸರಿಜೋಡಿ ಸಂಘದವರು ಹೇಳ್ಕೊತ ಬರ್ತಾರ ಪುಣ್ಯಾತ್ಮರೇ. ಹೌದು. ಇದು ಒಂದು ಮಾತು ಹಿಂಗ ಐತಿ ಐತಿ. ಹೌದಾ? ಇನ್ನು ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ? ಇನ್ನೊಂದು ಸಣ್ಣ ಮಾತು, ಜನರಲ್ ಮಾತು ಕೇಳದೈತಿ. ಏನ್ ಕೇಳ್ತ್ರಿ ಅಕ್ಕಾಗ? ನಮ್ಮ ಅವಾಗಳು ಮನ್ಯಾಗ ಜೋಳ ಹಸರು ಮಾಡ್ತಾರ, ಹಕ್ಕಿ ಹಸರು ಮಾಡ್ತಾರ. ಮಾಡ್ತಾರ್ರಿ. ಹೌದಾ? ಹಸರು ಮಾಡೋ ಟೈಮ್ದಾಗ ಮರಕ್ಕೆ ಬೆನ್ನಿ ಹೊಡಿತಾರ. ಟಪ್ 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 ಹೊಡಿತಾರ. ಟಪ್ ಟಪ್ ಅಂತ ಬುಡಕೈ ಮರಕ್ ಹೊಡಿತಾರ ಬಡ್ಡ್ಯಾಗ.
ಹೌದಿಲ್ಲ ಹೌದ್ ಇನ್ನು ಬಟ್ಟೆ ಒಗಿತಾರ ಒಗ್ಯಾಣ ಒಗಿತಾರ ಹೌದ್ ಒಗಿತಾರಲ್ಲ ಕಲ್ಲಿ ಮೇಲ ಕಲ್ಲಿ ಮೇಲೆ ಒಗಿತಿರ್ತಾರ ಹೌದ್ ಸುಮ್ ಒಗ್ಯಾಂಗ್ಲಿರು ಏನಂತಾರ್ರಿ ಹಿಂಗ್ ಬಾಗಿದಾಗ ಒಗ್ಯಾಂಗ್ಲಿರು ಹ ಒಗದಂಗ ಶೂ 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 ಹಿಂಗೆ ಅಂತಾರೇನ್ರಿ ಏನಂತಾರ ಶೂ ಶೂ ಅಂತಾರ ಹೌದ್. ಅಲ್ಲಿ ಅಕ್ಕಗಳು ಬೈಲತ್ತಾವ ನಾಗು ಗೆದ್ನರ್ ಸರ್ ಅನ್ನತ್ತಾರ ಅಲ್ಲಿ ಇಲ್ಲ ನಾವೇನು ಅವ್ರ ಹಿಂಗೆಲ್ಲಾ ಮಾಡ್ತಾರ ಇವ್ರು ಹೌದ್ ಹೌದಾ ಹೌದ್ ಇದು ಹೆಣ್ಣು ಮಕ್ಕಳು ಹಾ ಎದ್ರ ಸಂಬಂಧ ಮಾಡ್ತಾರ ಹೌದಾ ಇದು ಎಲ್ಲಿಂದ ಪ್ರಾರಂಭ ಆಗ್ಯದ ಹಾ ಹೆಣ್ಣು ಇದು ಏನ ಕಾರಣ ಐತಿ ಹೌದ್ ಯಾಕಂದ್ರ ಮನಿ ಹೆಣ್ಣು ಮಗಳು ಬಂದಾಳ ಹಾ ಮನಿಗೆ ಹೆಣ್ಣು ಮಗಳು ಹಿರಿ ಹಾಕಿ ಬಂದಾಳ ಮನಿಗೆ ಮನಿ ಹೆಣ್ಣು ಮಗಳು ಅದಾಳ ಮಗಳಿಗಿರೆ ತವ್ರ ಮನಿ ಕಡಿಮೆನೇ ಅದ ಹೌದ್ ಹೌದಾ ಹೌದ್ ಮರಕ್ಕೆ ಡುಬ್ಬಕ್ಕೆ ಯಾಕೆ ಹೊಡಿತೀರಿ ಹಾ ಒಂದು ಹಾ ಇನ್ನು ಮುಗಾಡುವ ಟೈಮ್ದೊಳಗ ಹೌದ್ ಆ ಉತ್ಸತಿ ಯಾಕೆ ಮಾಡ್ತೀರಿ ಹೌದ ಇದು ಎದ್ರ ಸಂಬಂಧ ಮಾಡ್ತೀರಿ ಹೌದ್ ಏನ ಕಾರಣ ಮಾಡ್ತೀರಿ ಅಂತಕ್ಕಂಥದ್ದು ಅಕ್ಕಗ ನಮ್ಮ ಸರ್ಜೋಡಿ ಸಂಘದ ಪ್ರಶ್ನೆ ಅದ ಹೌದ ದಯವಿಟ್ಟು ಮುಂದಿನ ಪಳೆ ಹೇಳ್ತಾರ ಬಹಳೇನು ಮಾತಾಡಲಾರ್ದೆ ಹೌದ್ ಯಾಕಂತ ಕೇಳಿದ್ರ ಅದು ಇದು ಹಿಡಿದಕ್ಕಿಂತಲೂ ಇದನ್ನ ಮಾತ್ರ ಮಾತಾಡ್ಕೊತ ಹೋದಪ್ಪ ಅಂತಂದ್ರ ಹೌದ ಇದು ನಮಗ ತಿಳಿತದಂತಕ್ಕಂಥ ಮಾತು ಹೇಳುತ್ತ ಹೇಳುತ್ತಾ ಒಂದು ಎರಡು ನುಡಿ ಚಾಲ್ ಹಾಡಿ ಹಾಡಿ ಸರ್ಜೋಡಿ ಕಲಾವಿದ್ರು ಪಾಳೆ ಹೋಗಕ್ಕಿನ ಪೂರ್ವದಲ್ಲಿ ಹೌದ್ ಒಂದು ಮಾತು ಹೇಳತ್ತವ ಏನ್ರಿಪ್ಪ ಹೇಳಿದ್ರು ತಲೆ ಕೂತ ತೆಗಿನಿ ಬಿದ್ರಿ ಮಾಡ ಬಂದ ಅಂತಮ್ಮ ಏನಂತಾನ ಮಾಡು ಮಾಡುವಂತ ಮ್ಯಾಗ ಗುರು ಶ್ರೇಷ್ಠ ಗುರುವಿನ ಗುಲಾಮ್ ಆಗತ್ತಳಿ ತಂಗಿ ಹೇಳ್ತಾಳ ಇವ ಏನಂತಾನ ಮಾಡಪ್ಪ ಹೆಂಡತಿ ಗುಲಾಮ್ ಹಾಕಿನಂತ ನೀವು ತಲೆ ಕೂತು ಹೆಂಡತಿ ಬಲ್ರಿ ಯಾವಾಗ ಇರ್ತು ಯಾವಾಗ ನೋಡ್ದ ಬ್ಯಾರೆ ಮೇಳದಾಗ ಇರ್ತಲ್ಲಿ ಏಯ್ ಸಾಲೆ ಬಂಡ್ರ ಮ್ಯಾಲ ಬಂಡ್ರ ಬಂದ್ರ ಏಕಟ್ಟೆ ಹೋಗುದೇ ಆಯ್ತು ಹಿಂಗ ಹಂಗಲಾಗತ್ತಾನೆ ಕುರ್ಸಾಲಿ ಅವ ಮತ್ತೆ ಹೆಂಡತಿ ಬಲ್ ಯಾವಾಗಿರವ್ನಿ ಅದಕ್ ಹಂಗೇನಿಲ್ಲ ನೀನು ಹೊಕ್ಕೆಲ್ಲ ಮಗನ ತಿನ್ನ ಅಂದ್ರ ನಾವ್ ಒಂದೊಂದ್ ದಿನ ಗ್ಯಾಪ್ ಮಾಡ್ತೇವ್ರಿ ನಡ್ಬರಕ್ಕೆ ಟೈಮ್ ತೋತಂದಂಗಾಯ್ತು ಹೌದ್ ಅದಕ್ಕಿರ್ಲ ಹಂಗೇನ್ ಬೇಡ ಅವ್ರ ಸಂವಾದ ಅವ್ರು ಮಾಡ್ತಾರ ಪುಣ್ಯಾತ್ಮರೇ ಹೌದ ಅದಕ್ಕೆ ಒಳ್ಳೆಯವ್ರು ಕಲಾವಿದ್ರು ಚರ್ಚೆ ಮಾಡ್ಕೊತ ಬರ್ತಾರ ಹೌದ್ ಅದಕ್ ಗುರುವಿನ ಗುಲಾಮನ್ನ ಆಗುವ ತನಕ ದೊರೆಯದನ್ನ ನಮ್ ಕೂತಿ ಅಂತ ಹೇಳ್ಕೊತ ಬಂದಾರ ಹೌದ್ ಹೌದಾ ಹೌದ್ ಅದಕ್ಕೇನಪ್ಪಾ ಅಂದಕ್ಕೇಂದ್ರ ಇಲ್ಲಿ ಒಂದೇ ಒಂದು ಮಾತು ಕೇಳದತ್ತು ನಮ್ಮ ತಂಗಿಗೆ ಏನ್ರಿ ಈ ಭೂಮಿ ತಲೆ ಮೇಲೆ ಹೆಣ್ಣು ಹೆಚ್ಚು ಇಲ್ಲ ಗಂಡು ಹೆಚ್ಚು ಅಂತಕ್ಕಂಥ ಒಂದು ಸಂವಾದ ಐತಿ ಹೌದ್ ಯಾವ್ದು ಹಿಡಿತಾರ ಹಿಡಿಲಿ ಹಿಡಿದು ಬಿಟ್ಟು ನನ್ನ ಪಾಲಿಗೆ ತಗೊಂಡು ಒಂದ್ ಯಥಾಪ್ರಕಾರ ಎರಡು ನುಡಿ ಚಾಲ್ ಹಾಡಿ ಹಾಡಿ ಸರ್ಜೋಡಿ ಕಲಾವಿದ್ರು ಪಾಳಿ ಕೊಡುನು ಹೌದ್. ಸಭಾ ಶಾಂತರಾಗಬೇಕಂತ ವಿನಂತಿ ಹೌದ್